SSLC ವಾರ್ಷಿಕ ಪರೀಕ್ಷೆ 2023ಕ್ಕಾಗಿ 6 ಏಪ್ರಿಲ್ 2023ರಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಟಾಪರ್ ಆಗಬೇಕಾ, ಇಷ್ಟೇ ಮಾಡಿ ಸಾಕು ಅಂತ ಇವತ್ತು ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಭಾಳ ಜನ ಸ್ಟೂಡೆಂಟ್ಸ್ ಕೇಳಿದ್ರು, ಸರ್ ಸ್ಕೋರ್ ಮಾಡಬೇಕಾಗದ, ಹೇಗೆ ಮಾಡಬೇಕು, ಅದಕ್ಕೆ ಟಿಪ್ಸ್ ಕಳಿಸಿ ಅಂತ ಹೇಳಿದರು. ಸೊ ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ ಕೊಡ್ತೀನಿ. ಆಲ್ರೆಡಿ ನಾನು ಭಾಳಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಒಂದೊಂದು ಟಿಪ್ಸ್ ಏನಿದೆ ಅಂತ. ಸೊ ಫಸ್ಟ್ ಮತ್ತು ಬೋರ್ಡ್ನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಬಿಡಿಸಿಕೊಳ್ಳಿ. ಇದು ನೀವು ಮಾಡಲೇಬೇಕು. ಯಾಕಂದ್ರೆ ಈಗಾಗಲೇ 2019 ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಯಾಕೆ ಹೇಳ್ತಾ ಇರೋದಂದ್ರೆ 20% ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಇರ್ತಾವೆ. ಮತ್ತು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಬ್ಲೂ ಪ್ರಿಂಟ್ ಇರೋದು ಆ ಕ್ವಶನ್ ಪೇಪರ್ಗೆ ಇರ್ತದೆ, ನಿಮಗೆ ಬ್ಲೂ ಪ್ರಿಂಟ್ ಇಲ್ಲ. ಓಕೆ, ಸೊ ಯಾಕಂದರೆ ಯಾವ ಪಾಠದಿಂದ ಅದು 2 ಅಂಕ ಬರ್ಬೋದು, 3 ಅಂಕ ಬರ್ಬೋದು, 1 ಅಂಕ ಬರ್ಬೋದು, 4 ಅಂಕ ಬರ್ಬೋದು, ಡಿಪೆಂಡ್ ಅಪಾನ್ ದ ಕ್ವಶನ್ ಪೇಪರ್ ಸೆಟ್ಟರ್ಸ್ ಅವ್ರ ಮೇಲೆ. ಸೊ ಅದಕ್ಕಾಗಿ ಆ 2 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ, ಯಾಕಂದರೆ ಬೋರ್ಡ್ನ ಕ್ವಶನ್ ಪೇಪರಲ್ಲಿ ವೇಟೇಜ್ ಬೇರೆ ಅದ, ಮಾಡಲ್ ಕ್ವಶನ್ ಪೇಪರಲ್ಲಿ ವೇಟೇಜ್ ಬೇರೆ ಅದ, ಎನ್ಯುವಲಲ್ಲಿರೋ ವೇಟೇಜ್ ಬೇರೆನೇ ಬರ್ತದೆ. ಆಮೇಲೆ ನೀವು ಸುಮ್ಮನೆ ಫೇಲ್ಯೂರ್ ಆಗೋದಕ್ಕಿಂತ ಈಗಲೇ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟ್ಗೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಓಕೆ, ಅದು ಕೆಲಸ ಕೊಡೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲ ಕಂಟೆಂಟ್, ಯಾಕಂದರೆ ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಅದ, ವಿಷಯಾಧಾರಿತ ಪ್ರಶ್ನೆ ಪತ್ರಿಕೆ ಇದೆ, ಇಷ್ಟೇ ಪಾಠ ಇದಕ್ಕೆ ಅಂತ ಅಂಕ ನಿಗದಿಲ್ಲ. ಬಟ್ ಒಟ್ಟಾರೆ ಗದ್ಯ ಪದ್ಯ ವ್ಯಾಕರಣದಿಂದ ಇಂತಿಷ್ಟು ಅಂತಿದೆ, ಬಟ್ ಪ್ರತಿ ಗದ್ಯಕ್ಕೂ ಇಲ್ಲ. ಸೊ ಈ ಮಾತನ್ನು ನಾನು ನಿಮಗೆ ಭಾಳಷ್ಟು ಒತ್ತಿ ಹೇಳ್ತಾ ಇರೋದು. ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ಬೋರ್ಡ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕ್ವಶನ್ ಪೇಪರನ್ನು ಎರಡೂ ಚೆನ್ನಾಗಿ ಬಿಡಿಸಿ ಉತ್ತರಗಳನ್ನು ಕೊಂಡುಕೊಳ್ಳಿ. ಅದನ್ನು ಹೋಲಿಕೆ ಮಾಡಿ ಖಂಡಿತವಾಗಿ ಇಲ್ಲಿ ನಿಮಗೆ ಒಂದು 20 to 30% ಐಡಿಯಾ ಸಿಗ್ತದೆ. ಎರಡನೇದು 2019 ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಧ್ಯಯನ ಮಾಡಿ. ಇಲ್ಲಿ 2019 ಆಗಿರ್ಬೋದು ಮತ್ತು 2022 ಎರಡೂ ಕ್ವಶನ್ ಪೇಪರ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಯಾವ ಪಾಠದಿಂದ ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಹಾಗೆ ಇದು ಅಲ್ಲ, ಯಾಕಂದ್ರೆ ಭಾಷಾ ವಿಷಯಗಳಲ್ಲಿರೋದ್ರಿಂದ ಸೊ ಭಾಷೆಯಲ್ಲಿ ಜ್ಞಾನ, ಗ್ರಹಿಕೆ, ಪ್ರಶಂಸೆ, ಅಭಿವ್ಯಕ್ತಿಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಅದನ್ನು ಸೆಟ್ಟರ್ಸ್ಗಳಿಗೆ ಗೊತ್ತಾಗ್ತದೆ. ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ರಿಸಿಯೇಷನ್, ಸೊ ಈ ಥರನಾಗಿರ್ತಕ್ಕ ಎಕ್ಸ್ಪ್ರೆಷನ್ಗಳನ್ನು ಇರ್ತವೆ. ಸೊ ಆ ಕಾರಣಕ್ಕಾಗಿ ನೀವು 2022, 2019 ವಾರ್ಷಿಕ ಪರೀಕ್ಷೆ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಎರಡೂ ಕ್ವಶನ್ ಪೇಪರ ಚೆನ್ನಾಗಿ ಮುಂದಿಟ್ಟು ಅಧ್ಯಯನವನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗ್ತದೆ. ವ್ಯಾಕರಣ ಅಂಶಗಳನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಿ. ಸೊ ಫಸ್ಟ್ ಪಾರ್ಟಲ್ಲಿ ಏನೊಂದು ಗ್ರಾಮರ್ ಕ್ವಶನ್ಸ್ ಇದಾವಲ್ಲ, ಅವೆಲ್ಲ ಗ್ರಾಮರ್ಗಳಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನು ತೊಗೋಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರ ಸೂತ್ರಗಳೇನಿದ್ದಾವೆ, ಲಾಸ್ಟ್ ಟೈಮ್ ಏನು ಕೇಳಿದ್ರು, ಸೊ ಈ ಥರ ಏನು ಬರ್ಬೋದು, ಯಾವ ಪಾಠದ ಹಿಂದ್ಗಡೆ ವ್ಯಾಕರಣಾಂಶ ಇದೆ, ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸೊ ನೀವು ವ್ಯಾಕರಣಾಂಶಗಳಲ್ಲಿ ಅಂಕಗಳನ್ನು ಪಡಿಬೋದು. ಇಲ್ಲಿ ಏನೂ ಟಫ್ ಇಲ್ಲ, ವೆರಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ವ್ಯಾಕರಣಗಳನ್ನ ಕೇಳ್ತಾರೆ. ನಿಮಗೆ ವ್ಯಾಕರಣದ ಅಂಶಗಳ ನಿಯಮಗಳನ್ನು ಚೆನ್ನಾಗಿ ಅರ್ಥಿರಬೇಕು ಅಷ್ಟೇ. ಮುಂದಿನ ಗದ್ಯಪಾಠದ 2-3 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ಬರೆಯಿರಿ. ಆಲ್ರೆಡಿ ನಿಮಗೆ ಎಷ್ಟು ಪ್ರೋಸ್ಗಳನ್ನು ಕೊಟ್ಟಿದ್ದಾರಲ್ಲ, 2-3 ಮಾರ್ಕ್ಸಲ್ಲಿ ಏನಾಗೋದಪ್ಪ ಅಂದರೆ ವಿಶೇಷವಾಗಿ ಎಕ್ಸ್ಪ್ರೆಷನ್ ಏನು ಕ್ವಶನ್ ಕೇಳಿದಾರಲ್ಲ ಅದನ್ನೇ ಬರೀತಕ್ಕಂಥದ್ದು ರೂಢಿಯಾಗಬೇಕು. ಸುಮ್ಮನೆ ಬೋಗಾಸ್ಗಳನ್ನು ಬರೀತಕ್ಕಂಥದ್ದೆಲ್ಲ. ಚೆನ್ನಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಆಲ್ರೆಡಿ ಹಾಕಿದ್ದೀವಿ, ಅದನ್ನು ನೋಡಿಕೊಂಡು ತಾವು ಅಧ್ಯಯನವನ್ನು ಮಾಡಿದ್ದೆ ಆದರೆ ಯೂಸ್ ಆಗ್ತದೆ. ಸೊ ಮುಂದೆ ಗದ್ಯ ಭಾಗದ ಮತ್ತು ಪದ್ಯ ಭಾಗದ ಅರ್ಥಗಳನ್ನು ಚೆನ್ನಾಗಿ ಬಿಡಿಸಿ. ಸೊ ನಿಮಗೆ ನಾವು ಈಗಾಗಲೇ ಹೇಳ್ತಾ ಇರೋದೇನೆಂದರೆ, ವಿಶೇಷವಾಗಿ ಎಕ್ಸ್ಟ್ರಾಕ್ಟ್ಸ್ಗಳು ಏನಾಗಿರ್ತಾವಪ್ಪ ಅಂದರೆ ಡಿಫಿಕಲ್ಟನೇ ಇರ್ತಾವೆ. ನಾವು ಈಸಿಲಿ ಗೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರತಿ ಸಾರಿ ಕ್ವಶನ್ ಪೇಪರಲ್ಲಿ 1 ಸೆಂಟೆನ್ಸ್ ಇಲ್ಲ 1 ಸೆಂಟೆನ್ಸ್ ಏನಾಗಿರ್ತದೆ, ಮಿಡಲ್ ಲೈನ್ ಇದ್ದೇ ಇರ್ತದೆ ಮತ್ತು ಹೊಸದೇನೇ ಇರ್ತದೆ. ಸೊ ಅದಕ್ಕಾಗಿ ಎಕ್ಸ್ಟ್ರಾಕ್ಟ್ಸ್ಗಳನ್ನು ನೀವು ಟಚ್ ಮಾಡಬೇಕಂದ್ರೆ 12 ಮಾರ್ಕ್ಸ್ಗಳನ್ನು ತೊಗೋಬೇಕಾದ್ರೆ ನಾವುಗಳು ಏನು ಮಾಡಬೇಕು, ಪಠ್ಯ ಪುಸ್ತಕದ ಪ್ರತಿಯೊಂದು ಸಾಲನ್ನು ನಾವು ಅದರ ಏನು ಬ್ಯಾಕ್ಗ್ರೌಂಡ್ ಅದ, ಅಲ್ಲಿರ್ತಕ್ಕಂಥ ಏನು ಸಿಚುವೇಶನ್ ಅದ, ಅದನ್ನು ನೀವು ಅರ್ಥವನ್ನು ಮಾಡಿಕೊಳ್ಳಬೇಕು. ಬೋತ್ ಇದು ಪ್ರೋಸ್ ಆ್ಯಂಡ್ ಪೋಯಟ್ರಿ ಎಕ್ಸ್ಟ್ರಾಕ್ಟ್ಸ್ಗಳನ್ನು ತಪ್ಪಿಲ್ಲದೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರಿಬೇಕು. ಇನ್ನು ಮುಂದೆ ಅದೇ ತನ್ನಾಗಿರ್ತಕ್ಕಂಥ ಪದ್ಯಪಾಠದಲ್ಲಿ ನಿಮಗೆ ಇರ್ತಕ್ಕಂಥ 2 ಮಾರ್ಕ್ಸಿಂದ ಆಗಿರ್ಬೋದು, 3 ಮಾರ್ಕ್ಸಿಗೆ ಸಮ್ರಿ ಅದ, 4 ಮಾರ್ಕ್ಸಿಗೆ ಸಮ್ರಿ ಅದ. ಸೊ ವೆರಿ ಈಸಿ ಅದ. ನಿಮಗೆ ಗ್ರ್ಯಾಂಡ್ ಸ್ಮಾರ್ಕ್ ಲೈನ್ಸಟ್ರಿ ಆಗಿರ್ಬೋದು, ಜಾಸ್ ಪೋಯಮ್ 2 ಆಗಿರ್ಬೋದು, ಓಕೆ, ದ ಸಾಂಗ್ ಆಫ್ ಇಂಡಿಯಾ ಆಗಿರ್ಬೋದು. ಇಲ್ಲಿಂದ ಭಾಳ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಬರ್ತಾವೆ. ಯಾವುದೇ ಕಾರಣಕ್ಕೂ ಎದೆಗುಂದದೆ ಸೊ ತಾವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು. ಇನ್ನು ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ಬರೀ 2 ಮಾರ್ಕ್ಗಳ ಕ್ವಶನ್ಸ್ಗಳು ಬರ್ತಾವೆ. ಚೆನ್ನಾಗಿ ಅದ್ರ ಸಮ್ರಿಗಳನ್ನು ನೋಡ್ಕೊಡ್ರಿ. ಸೊ ಎಕ್ಸಾಕ್ಟಾಗಿ ಏನಾಗ್ತದಪ್ಪ ಅಂದರೆ ಅಲ್ಲಿ ನೀವು ಸ್ಕೋರ್ಗಳನ್ನು ಮಾಡ್ತೀರಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ ಸ್ಟಡಿ ಆಗಿರ್ಬೋದು, ಲೆಟರ್ ಆಗಿರ್ಬೋದು, SE ಆಗಿರ್ಬೋದು, ಅನ್ರಿಡ್ ಪ್ಯಾಸೇಜ್ಗಳಾಗಿರ್ಬೋದು,
ಚೆನ್ನಾಗಿ ಬರಿಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲೇ ಅದ. ಪ್ರೊಫೈಲ್ ರೈಟಿಂಗ್ಗೆ 3 ಮಾರ್ಕ್ ಬರ್ತದೆ, ಪಿಕ್ಚರ್ ಸ್ಟಡಿಗೆ 3 ಮಾರ್ಕು, ಲೆಟರ್ಗೆ 5 ಮಾರ್ಕು, ಎಸ್ಸೆಗೆ 4 ಮಾರ್ಕು, 100 ಪೇಸೇಜ್ಗೆ 4 ಮಾರ್ಕು. ನೋಡಿ ಇಲ್ಲಿ ಸುಮಾರಾಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ. ಈಸಿಲಿ ನೀವೇನು ಮಾಡ್ಬೋದು, ಅವುಗಳನ್ನು ಸೆಕ್ಯೂರ್ಗಳನ್ನು ಮಾಡ್ಬೋದು. ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ನಿಮಗೆ ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ ಸ್ಟಡಿ ಮಾಡ್ತಕ್ಕಂಥದ್ದು, ಲೆಟರ್ ಎಸ್ಸೆಗಳನ್ನು ಹಾಕ್ತೀನಿ. ಆಲ್ರೆಡಿ ಇಂಪಾರ್ಟೆಂಟ್ ಎಲ್ಲನೂ ಹೇಳಿದ್ದೀನಿ. ಈ ಏರಿಯಾಗಳನ್ನು ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೋಬೇಕು. ಚೆನ್ನಾಗಿ ಅದರಲ್ಲಿ ಏನಿರ್ತಕ್ಕಂಥ ಹಿಂಟ್ಸ್ ಇದಾವಲ್ಲ ಅವುಗಳನ್ನು ನೋಡಿಕೊಂಡು ಉತ್ತಮವಾಗಿ ಇಲ್ಲಿ ಎಕ್ಸ್ಪ್ರೆಷನನ್ನು ಮಾಡಿದರೆ ಬರೆದಿದ್ದಾದರೆ ಖಂಡಿತವಾಗಿ ನಿಮ್ಮಲ್ಲಿ ಮಾರ್ಕ್ಸ್ಗಳು 80ಗೆ 80 ಬಂದು ನಿಲ್ತಾವ. ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ರೈಟಿಂಗ್. ನಿಮ್ಮ ರೈಟಿಂಗ್ ಬಹಳ ನೀಟ್ ಇರಬೇಕು. ಸೊ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಕ್ಯಾಪಿಟಲ್ ಲೆಟರ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಓಕೆ, ಆಮೇಲೆ ಇನ್ವರ್ಟೆಡ್ ಕಾಮಗಳಾಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಕ್ವಶನರಿ ಮಾರ್ಕ್ಗಳಾಗಿರ್ಬೋದು, ಎಲ್ಲ ಪಂಚುಯೇಷನ್ ಮಾರ್ಕ್ಗಳನ್ನು ತಪ್ಪಿಲ್ಲದಂತೆ ಯಾವುದೇ ಗ್ರಾಮರ್ ಎರರ್ಗಳಿರಲಾರ್ದಂತೆ ತಾವೇನು ಮಾಡಬೇಕು, ಬರಿಬೇಕು. ನಿಮಗೆ ಹೇಳಿದ್ದೀವಿ, ನಿಮ್ಮ ಆನ್ಸರ್ ಪೇಪರಲ್ಲಿ ಕೀ ಪಾಯಿಂಟನ್ನು ನೋಡಬೇಕು. ಎಕ್ಸ್ಪ್ರೆಷನ್, ನಿಮ್ಮ ಯಾವ ಥರ ಎಕ್ಸ್ಪ್ರೆಷನ್ ಇದೆ ಆನ್ಸರ್ ಪೇಪರಲ್ಲಿ, ಎಷ್ಟು ನಿಮ್ಮ ವ್ಯಾಕರಣಗಳು ಅರ್ಥಪೂರಿತವಾಗಿರ್ತಕ್ಕಂಥ ವಾಕ್ಯಗಳಿದ್ದಾವೆ, ಎಷ್ಟು ವ್ಯಾಕರಣವಾಗಿ ನೀವು ಬಲಿಷ್ಠರಿದ್ದೀರಿ ಅನ್ನೋದನ್ನು ನೋಡ್ತಾರೆ. ಸೊ ನಿಮ್ಮ ಗ್ರಾಮೆಟಿಕಲ್ ಎರರ್ಗಳನ್ನು ಇರುವಾಗಿಲ್ಲ ಅಂದರೆ ನಿಮ್ದು ಏನಾಗ್ತದಪ್ಪ ಅಂದ್ರೆ ಸ್ಕೋರ್ ಆಗ್ತದ. ನೆಕ್ಸ್ಟ್ ಪ್ರೆಸೆಂಟೇಷನ್ ತುಂಬ ಮುಖ್ಯ. ನೀವು ಬರೆಯುವ ಹೊತ್ನಾಗ ಏನು ಮಾಡಬೇಕು, ಭಾಳ ಸಿಸ್ಟಮೆಟಿಕ್ ಬರಬೇಕು. ಸೊ MCQsಗಳನ್ನು ಬರೆಯುವಾಗ ಅದರ ಕ್ರಮಾಕ್ಷರಗಳನ್ನು ಹಾಕಬೇಕು. 2 ಮಾರ್ಕ್ಸ್ಗಳನ್ನು ಸ್ಟಾರ್ಟ್ ಮಾಡುವಾಗ ಪ್ಯಾರಾಗ್ರಾಫ್ಗಳನ್ನು ತೊಗೊಳ್ಬೇಕು. ಆಮೇಲೆ ಪೋಯಮ್ಗಳನ್ನು ಬರೆದಾಗ ಅದರದ್ದು ತಮಗೆ ಗೊತ್ತಿದ್ರೆ ಪೋಯಮ್ ಹೆಸರು ಮತ್ತು ಪೋಯಟ್ರಿ ಯಾರು ಪೋಯಟ್ ಇದಾರಲ್ಲ ಅದರ ಹೆಸರುಗಳನ್ನು ಬರೀತಕ್ಕಂಥದ್ದು. ಎಸ್ಸೆಗಳನ್ನು ಅಗದಿ ಸಿಸ್ಟಮೆಟಿಕ್ ಆಗಿ, ಲೆಟರ್ಗಳನ್ನು ಸೇಮ್ ಫಾರ್ಮೆಟಲ್ಲಿ ಬರೀತಕ್ಕಂಥದ್ದು, ಆಮೇಲೆ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಬರೀತಕ್ಕಂಥದ್ದಾಗಿರ್ಬೋದು, ಗ್ರಾಮರ್ ಕ್ವಶನ್ ಟಚ್ ಮಾಡೋದು. ಸೊ ಪ್ರೆಸೆಂಟೇಷನ್ ಐತದ ಬಹಳಷ್ಟು ನೀಟಾಗಿ ಒನ್ ಬೈ ಒನ್ ಏನು ಮಾಡಬೇಕು, ಬರಿಬೇಕು. ಸೊ ಬರಿತಾ ಹೋದರೆ ನೀಟಾಗಿ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಖಂಡಿತವಾಗಿ ಅವಾರ್ಡ್ ಮಾಡ್ತಾರೆ, ಕೊಡ್ತಾರೆ. ಸಮಯಕ್ಕೆ ಹೆಚ್ಚು ಗಮನ ಕೊಡಿ. ವೆರಿ ಗುಡ್. ಯಾಕಂದರೆ ನಾಳೆ ಇರ್ತಕ್ಕಂಥ ಟೈಮಿಂಗು ನಿಮಗೆ ಬಹಳ ಉಳಿತದೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ನಾವು ಕ್ವಶನ್ಸ್ ಹೇಳಿದ್ದೀವಿ. ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ಸಾಕು. ಲೆಟರ್ ಆಗಿರ್ಬೋದು, ಎಸ್ಸೆಗಳಾಗಿರ್ಬೋದು, ಸಮರಿಗಳಾಗಿರ್ಬೋದು, ಪೋಯಮ್ಗಳಾಗಿರ್ಬೋದು, ಕ್ವಶನ್ ಪೇಪರ್ ನೋಡಿದ ಕೂಡಲೇ ನೀವು ಕೂಲ್ ಆಗ್ತೀರಿ ನಾಳೆ ಎಕ್ಸಾಮ್. ಯಾಕಂದ್ರೆ ಸೊ ಆ ಥರನಾಗಿರ್ತಕ್ಕಂಥ ನಾವು ನಿಮಗೆ ಪ್ರಿಪ್ರೇಷನನ್ನು ಮಾಡಿದ್ದೀವಿ. ಬಟ್ ಅದು ಗೊತ್ತಿದೆ, ತಿಳಿದಿದ್ದೀನಂತ ಹೆಚ್ಚು ಬರಲಿಕ್ಕೆ ಹೋಗಬೇಡಿ. ಸೊ ಬರೀರಿ ಲಾಸ್ಟ್ ಒಂದು 15-20 ಮಿನಿಟ್ಸನ್ನು ನೀವು ಟೈಮ್ಗಳನ್ನು ಕನ್ಸ್ಯೂಮ್ ಮಾಡಲೇಬೇಕು, ಉಳಿಸ್ಬೇಕು. ಬಿಕಾಸ್ ಏನಪ್ಪ ಅಂತಂದರೆ ಕ್ರಾಸ್ ಚೆಕ್ ಮಾಡಬೇಕು. ಪ್ರತಿ ಪ್ರಶ್ನೆ ಸಂಖ್ಯೆನ ತಪ್ಪಿಲ್ಲದೆ ಬರೀಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಹುಡುಗರು ಕೇಳ್ತಾ ಇದ್ದಾರೆ, ಸರ್ ಕ್ವಶನ್ ನಂಬರ್ ಹಾಕಿಲ್ಲ, ಕ್ರಮಾಕ್ಷರ ಬರೋದಿಲ್ಲ, ಮಾರ್ಕ್ಸ್ ಕೊಡೋದಿಲ್ಲ. ಕ್ವಶನ್ ನಂಬರ್ ಹಾಕಿದ್ರೇ ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ ಇರದೇ ಇದ್ದರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಕ್ವಶನ್ ನಂಬರ್ ಹಾಕಬೇಕು. ಲಾಸ್ಟ್ 15 ನಿಮಿಷ ನಿಮ್ಮ ಕೈಯಲ್ಲಿ ಇರಬೇಕು. ಸಮಯ ಅಷ್ಟು ಉಳಿತಾಯ ಮಾಡ್ಕೊಳ್ಬೇಕು. ಆ 15 ನಿಮಿಷದಲ್ಲಿ ನಿಮ್ಮ ಆನ್ಸರ್ ಪೇಪರನ್ನು ಚೆಕ್ ಮಾಡಬೇಕು. ಅಪ್ ಟು ಫಸ್ಟ್ ಕ್ವಶನ್ ಹಿಡಿದ 38 ಕ್ವಶನ್ವರೆಗೂ ಒಂದೊಂದು ಕ್ವಶನ್ಸ್ಗಳನ್ನ ಓದಿ ಅದನ್ನು ಎಲ್ಲೆಲ್ಲಿ ಎರರ್ ಇದನೋ ಏನಿಲ್ಲನೋ ಕರೆಕ್ಷನ್ಗಳನ್ನು ಮಾಡ್ಕೊಳ್ಳೇಬೇಕು. ಆವಾಗ ಸ್ಕೋರ್ ಆಗ್ತದೆ. ಧನಾತ್ಮಕ ಮನೋಭಾವ ಇರಲಿ, ಪಾಸಿಟಿವ್ ಅಟಿಟ್ಯೂಡನ್ನು ಬೆಳೆಸ್ಕೊಡ್ರಿ. ಯಾಕಂದರೆ ನಾ ಎಕ್ಸಾಮ್ ಬರೀತೀನಿ, ನಾ 80/80 ಆಗ್ತೀನಿ ಅನ್ನೋದನ್ನು ಸೊ ನಿಮ್ಮಲ್ಲಿ ಇರಬೇಕು. ಬೆಸ್ಟ್ ಆಫ್ ಲಕ್. ನಾಳೆ ಎಕ್ಸಾಮ್ಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತವಾಗಿ ನಾನು ಹೇಳಿರ್ತಕ್ಕಂಥ ಟಿಪ್ಸ್ಗಳನ್ನು ನಿಮ್ಮ 80/80 ಮಾರ್ಕ್ಸ್ಗೆ